ನಮಸ್ತೆ ಎಲ್ರಿಗೂ. ಮನುಷ್ಯ ಸಮಾಜ ಜೀವಿ, ಸಂಘ ಜೀವಿ. ಅವನು ಒಬ್ಬನೇ ಯಾವತ್ತೂ ಬದುಕೋದಿಲ್ಲ ಅಲ್ವಾ. ಹೆಚ್ಚಾಗಿ ಭಾವನಾ ಜೀವಿ. ಏನಾದರೂ ತನ್ನದನ್ನು ಹಂಚಿಕೊಳ್ಬೇಕು, ತನ್ನ ಮನಸ್ಸಿನ ಒಳಚೋಟಿಯನ್ನು ಹಂಚಿಕೊಳ್ಬೇಕು. ನಾನು ಇನ್ನೊಬ್ಬರಿಗೆ ಬೇಕಾದವನಾಗಬೇಕು, ನಾನು ಇನ್ನೊಬ್ಬರಿಗೆ ಬೇಕಾದವಳಾಗಬೇಕು ಅನ್ನೋದು ಸಹಜವಾದ ಒಂದು ತುಡಿತ. ಅದು ಎಲ್ಲರಿಗೂ ಗೊತ್ತಿದ್ದೆ. ಯಾಕಂದರೆ ಗಿಡ ಮರ ಹೂಗಳು ಎಲ್ಲ ತಮ್ಮನ್ನು ತಾವು ಯಾವತ್ತೂ ಬಳಸ್ಕೊಳ್ಳೋದಿಲ್ಲ ಅನ್ನೋದು ಹಿರಿಯರು ಹೇಳ್ತಾರಲ್ಲ, ಅದು ಪರಹಿತಕ್ಕೋಸ್ಕರ ಇರೋದು. ಹೂ ಅರಳುವುದು ಬೇರೆಯವರಿಗೋಸ್ಕರ, ಆಮೇಲೆ ಮರಗಿಡಗಳು ಹಣ್ಣು ಕೊಡುವುದು ತಮಗಾಗಿ ಅಲ್ಲ, ಬೇರೆಯವರಿಗೋಸ್ಕರ. ಅದೆಲ್ಲ ಹೇಳುವಾಗ ಮನುಷ್ಯರಾದವರು ನಾವು ಪರಹಿತಕ್ಕೋಸ್ಕರ ತಾನೇ ಇರೋದು, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹಿರಿಯರು ಹೇಳ್ಕೊಟ್ಟಿರಲ್ಲ ಅಂತ ಏನೋ ಇನ್ನೊಬ್ಬರನ್ನು ಮೆಚ್ಚೋದಕ್ಕೆ ನಾವು ಯಾವಾಗಲೂ ಹೋರಾಡ್ತೀವಿ. ಜೊತೆಗೆ ನಮ್ಮತನವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಸಣ್ಣ ಸ್ವಾರ್ಥನೂ ಇರುತ್ತಲ್ಲ, ಹೌದಾ. ಈಗ ಇಂಥ ಕಾಲದಲ್ಲಿ ಜನನ್ನ ಮೆಚ್ಚಕ್ಕಾಗಲ್ಲಪ್ಪ, ಜನಾರ್ದನನ್ನಾರು ಮೆಚ್ಬೋದು ಅಂತ ಹೇಳುವಂಥ ಒಂದು ಮಾತು ಬರುತ್ತೆ. ಎಲ್ಲ ಒಳ್ಳೆ ಕೆಲಸ ಮಾಡಿ ಮಾಡಿ ಸುಸ್ತಾದಾಗ ಸದಾ ವಿಮರ್ಶಕರ ಪಡೆ ಇರುತ್ತಲ್ಲ, ಅದು ಸರಿಯಾಗಲಿಲ್ಲ, ಇದು ಸರಿಯಾಗಲಿಲ್ಲ ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂದು ಮಾತು. ಬ್ರಹ್ಮ ತನ್ನ ಸೃಷ್ಟಿಯನ್ನು ಮಾಡಿ ಇದರಲ್ಲಿ ಏನು ಹೊರೆ ಇದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿಸಿದಂತೆ. ನನ್ನ ಸೃಷ್ಟಿಯಲ್ಲೇನಾದ್ರು ಹೊರೆ ಇದ್ರೆ ಹೇಳು ಅನ್ನುವಾಗ ಅವನು ಮಾಡಿದ ಎಲ್ಲ ಸೃಷ್ಟಿಯನ್ನು ನೋಡಿ, ಇದಕ್ಕೆ ಕಣ್ಣು ಸರಿ ಇಲ್ಲ, ಇದಕ್ಕೆ ಕಾಲು ಸರಿ ಇಲ್ಲ, ಇದಕ್ಕೆ ಕೈ ಸರಿ ಇಲ್ಲ, ಇದಕ್ಕೆ ಮೈ ಬಣ್ಣ ಸರಿ ಇಲ್ಲ, ಇದಕ್ಕೆ ಬಾಲ ಸ್ವಲ್ಪ ಗಿಡ್ಡ ಆಯಿತು, ಹಿಂಗೆಲ್ಲ ಪ್ರಾಣಿ ಸಂಕುಲಗಳಿಗೆಲ್ಲ ಏನೇನು ಸೃಷ್ಟಿಸಿದ್ನೋ ಬ್ರಹ್ಮ ಎಲ್ಲದಕ್ಕೂ ಒಂದು ಹೊರೆ ಹೇಳುವಾಗ ಬ್ರಹ್ಮ ಸಿಟ್ಟಿನಿಂದ ಅವನಿಗೆ ಶಾಪ ಕೊಟ್ಟನಂತೆ. ನೀನು ಭೂಮಿಯಲ್ಲಿ ಹೀಗೆ ವಿಮರ್ಶಕನಾಗಿ ಬದುಕು, ಹೊರೆಗಳನ್ನು ತೋರಿಸ್ತಾ ಅಂತ. ಇಂಥ ವಿಮರ್ಶಕರ ಪಡೆಯೇ ಇರುವಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಮೆಚ್ಚೋದು. ಅದಕ್ಕೆ ಜನನ್ನ ಮೆಚ್ಚೋದಕ್ಕಾಗಲ್ಲ, ಜನಾರ್ದನನ್ನಾರು ಮೆಚ್ಬೋದು ಅಂತ ಗಾದೆ ಹುಟ್ಟಿರೋದು. ಅದಿರಲಿ ಬಿಡಿ. ಒಂದು ಮನೆಯಲ್ಲಿ ಅಮ್ಮ ಮಕ್ಕಳನ್ನು ಕೇಳ್ತಾರೆ, ನಾನು ಏನು ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೋ, ಒಂದಿನಾದ್ರೂ ನನ್ನನ್ನು ಮೆಚ್ಕೊಂಡಿಲ್ಲಲ್ವ, ನಿಮಗೋಸ್ಕರ ಎಷ್ಟು ದುಡಿತೀನಿ ಅಂತ. ಅಮ್ಮನೂ ಸಲಿಗೆ ಇರುತ್ತಲ್ಲ, ಅಮ್ಮ ಎಷ್ಟಾದ್ರು ನಮ್ಮವರಲ್ಲ ಅಂತ ಆ ಪ್ರೀತಿಯ ಸಲಿಗೆಯಿಂದ ಮಕ್ಕಳು ಏನೂ ಹೇಳೋದಿಲ್ಲ, ಏನೋ ಮತ್ತಷ್ಟು ಹುಸಿ ಕೋಪ ತೋರಿಸ್ತಾರೆ. ಇದು ಸಂಸಾರದಲ್ಲಿ ಚಂದ. ಇನ್ನು ಯಜಮಾನ್ರಂತೂ ಮೆಚ್ಚಿಕೊಳ್ಳುವಿಕೆ ಅಪರೂಪ ಅಲ್ವಾ. ಅವರು ಪಕ್ಕದ ಮನೆ ಪಂಕಜಮ್ನವ್ರು ಎಷ್ಟು ಚೆನ್ನಾಗಿ ಸಾರು ಮಾಡಿದ್ರು ಅಂತಾನೆ ದಿನ ಸ್ಟಾರ್ಟ್ ಮಾಡೋದೇ ಹೊರತು ಹೆಂಡತಿ ಮಾಡಿ ಸಾರನ್ನು ಒಂದಿನೂ ಮೆಚ್ಕೊಂಡಂಗಿಲ್ಲ. ಅವಾಗ ಹೆಂಡತಿಗೆ ಸಹಜವಾಗಿ ಒಂದು ಸ್ವಲ್ಪ ನೋವಾಗುತ್ತೆ ಅಲ್ವಾ. ಎಷ್ಟಾದರೂ ಹಿತ್ಲೆ ಗಿಡ ಮರದಲ್ಲ ಅಂತ, ಮುಟ್ಟತ್ತ ಮುಲ್ಲಕ್ಕೆ ಮಣವಿಲ್ಲ ಅಂತ ಮಲಯಾಳದಲ್ಲಿ ಹೇಳ್ತಾರಲ್ಲ, ಹಾಗೆ. ಅದರಿಂದ ಪ್ರವಾದಿಗೆ ತನ್ನ ಸ್ವಂತ ಊರಿನಲ್ಲಿ ಗೌರವ ಇಲ್ಲ ಅನ್ನೋ ಹಾಗೆ ಎಲ್ಲ ಆಗತ್ತಲ್ಲ ಅಂತ ಅವರು ಸಮಾಧಾನ ಪಟ್ಕೊಂತಾರೆ. ಆದರೂ ನಾನು ಏನು ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಅಂತ ಕೇಳ್ತಾರೆ, ಹೌದಾ. ಇದು ಒಂದು ಸಹಜವಾದ ಒಂದು ಮುಗ್ಧತನ. ಈಗ ಎಲ್ಲರೂ ಕೇಳ್ತಾರೆ ನೋಡಿ, ನಾನು ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಏನು ಮಾಡಬೇಕಪ್ಪ ಅಂತ ಹೆಡ್ ಮಾಸ್ಟ್ರು ತನ್ನ ಸಹಪಾಠಿಗಳನ್ನು ಕೇಳ್ತಾರೆ. ನಾನು ಇನ್ನೂ ಚೆನ್ನಾಗಿ ಪಾಠ ಮಾಡಬೇಕು ಅಂದರೆ ಏನು ಮಾಡಬೇಕ್ರೋ ಅಂತ ಗುರುಗಳು ಕೆಲಸರಿ ವಿದ್ಯಾರ್ಥಿಗಳನ್ನು ಕೇಳೋದಿದೆ. ಆಮೇಲೆ ಈಗ ಬ್ಲಾಗ್ ಯುಗದಲ್ಲಿ ಹೆಚ್ಚು ಲೈಕ್ಸ್ ಬರಬೇಕಾದ್ರೆ ಏನು ಮಾಡ್ಬೇಕು ಸರ್ ಅಂತ ಕೇಳೋರು ಇದ್ದಾರೆ, ಹೌದಾ. ಇದೆಲ್ಲ ಆರೋಗ್ಯಕರವಾದ ಸ್ಪರ್ಧೆ ಅಂತ ಅನ್ಕೊಳ್ಳೋಣ, ಹೌದಾ. ಹೆಚ್ಚು ಮಾರ್ಕ್ಸ್ ಬರಬೇಕಾದ್ರೆ ಏನು ಮಾಡಬೇಕು. ನಮ್ಮ ಬಾಸ್ ಒಬ್ಬ ಇಡಾನೆ ಮರೆಯ ಉರಿ ಮುಖದವನು, ಯಾವಾಗಲೂ ಮೆಣಸಿನ್ಕಾಯಿ ಥರ ನೀರಿ ಅಂತಿರ್ತಾನೆ, ಅವನನ್ನು ಮೆಚ್ಚಕ್ಕೆ ಏನು ಮಾಡಬೇಕು, ಹೀಗೆಲ್ಲ ಕೇಳ್ತಾರೆ. ಒಟ್ಟಿನಲ್ಲಿ ನಿನ್ನನ್ನು ಖುಷಿ ಪಡ್ಸಕ್ಕೆ ನಾನೇನು ಮಾಡಬೇಕು, ನಾನೇನು ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ, ನಿಮಗೆ ಖುಷಿ ಆಗುತ್ತೆ, ನಿನಗೆ ಖುಷಿ ಆಗುತ್ತೆ ಅನ್ನೋ ಪ್ರಶ್ನೆ ಎಲ್ಲ ಕಡೆ ಇದೆ, ಹೌದಾ. ಈಗ ಇದು ಸಕಾರಾತ್ಮಕವಾಗಿದ್ದರೆ ಒಳ್ಳೆಯದೇ. ಆದರೆ ಯಾರಾದರೂ ಡಾಕ್ಟ್ರುಗಳು ಅಕಸ್ಮಾತ್ ಯೋಚನೆ ಮಾಡಲಿ, ಮೆಡಿಕಲ್ ಶಾಪ್ನವ್ರು ಯೋಚನೆ ಮಾಡಲಿ, ನಮ್ಮ ಹತ್ರ ಹೆಚ್ಚು ಪೇಷಂಟ್ಗಳು ಬರಬೇಕಾದ್ರೆ ಏನು ಮಾಡಬೇಕು ಅಂತ ಅವರೇನಾದ್ರು ಯೋಚನೆ ಮಾಡಿದ್ರೆ ಅಬ್ಬಾ ಅದೆಷ್ಟು ದುರಂತಕರ ನೋಡಿ. ಯೋಚನೆ ಮಾಡಿ, ಸಮಾಜಘಾತಕ ಶಕ್ತಿಗಳು ಒಳ್ಳೆಯ ಡಾಕ್ಟರ್ ಹೆಸರನ್ನು ಹಾಳು ಮಾಡ್ತಾರೆ ಅಲ್ವಾ. ರೋಗಗಳನ್ನು ಸೃಷ್ಟಿಸುವ ಟ್ಯಾಬ್ಲೆಟನ್ನು ತಗೊಂಬಂದು ಪ್ರಯೋಗ ಮಾಡಿ, ಹೌದಾ, ಹರಕೆ ಕುರಿ ಮಾಡಿ ಹೆಚ್ಚು ಹೆಚ್ಚು ರೋಗಿಗಳನ್ನು ಸೃಷ್ಟಿ ಮಾಡಿ ಅವರೇ ರೋಗವನ್ನು ವಾಸಿ ಮಾಡುವುದು.
ಇದೆಲ್ಲ ಈಗಿನ ಕಾಲದ ಒಂದು ಮಾರ್ಕೆಟ್ ಸ್ಟ್ರಾಟಜಿ. ಅದನ್ನು ನಾವು ಓಪನ್ ಆಗಿ ಹೇಳಿದ್ರೆ ಸಿಟ್ಟು ಬರುತ್ತೆ, ಅದರಿಂದ ಅದನ್ನು ಆ ಕಡೆ ಇಡೋಣ. ಓಕೆ, ಈಗ ಆ ಥರ ಡಾಕ್ಟ್ರುಗಳು, ಒಳ್ಳೆ ಡಾಕ್ಟ್ರುಗಳು, ವೈದ್ಯನಾರಾಯಣ ಹರಿ ಅಂತ ನಾವು ನಂಬೋ ಡಾಕ್ಟ್ರುಗಳು ಯಾರು ಹಂಗೆ ಮಾಡೋಲ್ಲ. ಒಳ್ಳೆ ಮೆಡಿಕಲ್ ಸ್ಟೋರ್ ಇಟ್ಟವ್ರು ಯಾರು ಹಂಗೆ ಮಾಡೋಲ್ಲ, ಹೌದಾ? ಈಗ ಶವಪೆಟ್ಟಿಗೆಗಳ ಅಂಗಡಿ ಇಟ್ಕೊಂಡು ಹೆಚ್ಚು ಹೆಚ್ಚು ಜನ ಸಾಯ್ಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ ಅದೆಷ್ಟು ಅಪಭ್ರಂಶತನ ಆಗುತ್ತೋ ಹಾಗೆ ಈ ಥರ ನಕಾರಾತ್ಮಕವಾಗಿ ಈ ಚಿಂತನೆ ಹೋದಾಗ ಹೀಗಾಗುತ್ತೆ. ಒಟ್ಟಿನಲ್ಲಿ ನಿನ್ನನ್ನು ಖುಷಿ ಪಡ್ಸಕ್ಕೆ ನಾನೇನು ಮಾಡಬೇಕು ಅಂತ ಕೇಳುವ ಜೀವರಾಶಿ ಇದೆ ಅಲ್ವಾ? ಮನುಷ್ಯ ಸಂಬಂಧದಲ್ಲಿ ಸಹಜ. ಆದರೆ ನಮ್ಮ ಗುರುಗಳು ಒಂದ್ಸರಿ ಈ ಥರ ಪ್ರಶ್ನೆ ಮಾಡ್ತಾ ನಾನೇನು ಮಾಡಿದ್ರೆ ನಿಮಗೆ ಖುಷಿ ಆಗುತ್ತಪ್ಪ ಅಂತ ಅವರು ಕೇಳಿದರು. ಆದರೆ ನಾವು ಅಷ್ಟೊಂದು ಪ್ರಬುದ್ಧ ವ್ಯಕ್ತಿತ್ವ ಅಲ್ಲದ್ರಿಂದ ಮಣ್ಣಿನ ಮುದ್ದೆಯಾಗಿ ಅವ್ರ ಮುಂದೆ ಹೋಗಿ ಕೂತ್ಕೊಂಡಿದ್ರಿಂದ ನಿಮ್ಮ ಇಷ್ಟ ಗುರುಗಳೇ, ನಾವು ಏನು ಹೇಳೋದಿಲ್ಲ, ನೀವು ಹೇಳ್ಕೊಟ್ಟಿದ್ದು ಕಲಿತೀವಿ ಅಂತ ಹೇಳಿದ್ವಿ ಹೊರತು ನಾವು ಹೀಗೆ ಮಾಡಿ ಸರ್, ಹಾಗೆ ಮಾಡಿ ಸರ್ ಅಂತ ಯಾವತ್ತೂ ನಾವು ಹೇಳಿಲ್ಲ. ಈಗಿನ ಕುಟುಂಬದಲ್ಲಿ ಮಕ್ಕಳಿಗೂ ಪ್ರಿಯಾರಿಟಿ ಕೊಡಬೇಕಪ್ಪ, ಮಕ್ಕಳಿಗೂ ತಮ್ಮದೇ ಆದ ಪರ್ಸನಾಲಿಟಿ ಇದೆ ಅಂತ ಹುಟ್ಟಿದಾಗಲೇ ಪ್ರತಿಯೊಬ್ಬರು ತಲೆ ಮೇಲೆ ಕೂರಿಸ್ಕೊಂಡು ಅಂತ ಹೇಳ್ತಾರೆ. ತಲೆ ಮೇಲೆ ಕೂರಿಸ್ಕೊಂಡಿದ್ರೆ ಮಕ್ಕಳನ್ನ ಅಂತ ಆ ಥರ ಬೆಳೆಸ್ತಾರೆ. ಅವರವರ ಮಕ್ಕಳು ಅವರವ್ರಿಗೆ ಮುದ್ದು ಬಿಡಿ, ಆದರೆ ಅತಿಯಾದ ಅಮೃತನೂ ವಿಷ ಆಗಬಾರ್ದು ಅನ್ನೋದು ನೆನಪಲ್ಲಿ ಇಟ್ಕೋಬೇಕು, ಹೌದಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಗಾದೆನ ನೆನ್ಪಿಟ್ಕೋಬೇಕು ಮಕ್ಕಳನ್ನು ಬೆಳೆಸ್ಬೇಕಾದ್ರೆ, ಹೌದಾ? ಮಕ್ಕಳನ್ನು ಅಪ್ಪ ಅಮ್ಮ ಗುರುಗಳು ಹತೋಟಿಯಲ್ಲಿ ಇಡಬೇಕೇ ಹೊರತು ಮಕ್ಕಳೇ ಗುರುಗಳನ್ನು, ಅಮ್ಮ ಅಪ್ಪನ, ಅಜ್ಜ ಅಜ್ಜಿಯನ್ನು ಹತೋಟಿಯಲ್ಲಿ ಇಡೋ ಹಂಗೆ ಆಗಬಾರ್ದು. ಆದರೆ ಮಕ್ಕಳಿಗೆ ಅತಿ ಸ್ವಾತಂತ್ರ್ಯ ಕೊಟ್ಟಿದ್ದರಿಂದ ಇವತ್ತು ಆ ದಾರಿ ಹಾಗೆ ಹೋಗ್ತಾ ಇದೆ ಅಂತ ಹೇಳೋಕ್ಕೆ ವಿಷಾದ ಇದೆ. ಅದಿರಲಿ ಬಿಡಿ, ನಾನು ಏನು ಮಾಡಿದ್ರೆ ಖುಷಿಯಾಗುತ್ತೆ ಅಂತ ಕೇಳೋ ವಿಷಯಕ್ಕೆ ಬರೋಣ. ಗುರುಗಳು ಹಂಗೆ ಕೇಳಿದಾಗ ನಾವು ವಿನಮ್ರತೆಯಿಂದ ಉತ್ತರ ಹೇಳಿದ್ವಿ. ಆಗ ಗುರುಗಳು ಮಾತಾಡ್ತಾ ನಮ್ಗೆ ಹೇಳಿದರು, ನಾನು ಏನು ಮಾಡಿದ್ರೆ ಎಲ್ಲ ಖುಷಿ ಆಗುತ್ತೆ ಅಂತ ಎಲ್ಲ ಕೇಳ್ತಾರೆ. ಒಳ್ಳೆಯ ರಿಸಲ್ಟ್ ಬರ್ಬೇಕಾದ್ರೆ ಏನು ಮಾಡಬೇಕು, ಕೆಲಸಗಾರರಿಂದ ಒಳ್ಳೆಯ ಕೆಲಸ ತೆಗಿಬೇಕಾದ್ರೆ ಏನು ಮಾಡಬೇಕು, ಏನು ಮಾಡಿದ್ರೆ ಅವರಿಗೆ ಖುಷಿ ಆಗುತ್ತೆ, ಹೀಗೆಲ್ಲ ಎಲ್ಲ ವಿಭಾಗದಲ್ಲೂ ಖುಷಿ ಅಂತ ಕೇಳ್ತಾರೆ ಅವರು. ಆದರೆ ಸೃಷ್ಟಿಸಿದ ಭಗವಂತನನ್ನು ಯಾರಾದರೂ ಒಮ್ಮೆ ಕೇಳಿದಾರನಪ್ಪ ಜಗತ್ತಲ್ಲಿ ಒಂದಾದ್ರೂ ಉದಾಹರಣೆ ತೋರಿಸಿ, ಭಗವಂತ ನೀನು ನನಗಿಷ್ಟೆಲ್ಲ ಕೊಟ್ಟಿದ್ದಕ್ಕೆ, ನನ್ನನ್ನು ಸೃಷ್ಟಿ ಮಾಡಿ ಈ ಭೂಮಿಯಲ್ಲಿ ಇಟ್ಟಿದ್ದಕ್ಕೆ, ನನಗೆ ಜೀವವನ್ನು ಕೊಟ್ಟಿದ್ದಕ್ಕೆ, ನಿನಗೆ ನಾನು ಏನು ಮಾಡಿದ್ರೆ ಖುಷಿ ಸಿಗುತ್ತೆ ಅಂತ ಭಗವಂತನನ್ನು ಒಬ್ಬನಾದ್ರು ಕೇಳಿದಾನ ಇತಿಹಾಸದಲ್ಲಿ ಇದುವರೆಗೆ? ಇಲ್ವಲ್ಲ. ಅದರಿಂದನೇ ಮನುಷ್ಯನ ಸಂಕಟದ ಮೂಲ ಇಲ್ಲಿರೋದು. ಯಾಕಂದರೆ ಸೃಷ್ಟಿಸಿದಾತನನ್ನು ಅವನು ಮರೆತುಬಿಟ್ಟು ಸೃಷ್ಟಿಯ ಮಾಯೆಯೊಳಗೆ ಏನಿದೆ ಅದೆಲ್ಲ ಭಗವಂತ ಅಂತ ತಿಳ್ಕೊಂಡ್ಬಿಡ್ತಾನೆ. ಅದು ಸೃಷ್ಟಿಯ ಮಾಯೆಯೊಳಗಿರೋದೆಲ್ಲ ಭಗವಂತ ಆಗಿದ್ದರೆ ಮನುಷ್ಯನಿಗೆ ದುಃಖವೇ ಇರ್ತಿರ್ಲಿಲ್ಲ. ಆದರೆ ಸೃಷ್ಟಿಸಿದ ಭಗವಂತನಿಗೆ ಒಮ್ಮೆಯಾದರೂ ಅವನು ನಾನು ಏನು ಮಾಡಿದ್ರೆ ನಿನಗೆ ಖುಷಿಯಾಗುತ್ತಪ್ಪ ಅಂತ ಒಂದು ಮಾತು ಕೇಳಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ ಅಂತ ಬದುಕಿದ್ರೆ ನಿಜವಾದ ದುಃಖಕ್ಕೆ ಎಡೆ ಇಲ್ಲ ಕಣ್ರು. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ಅಂತ ಹೇಳಿ ಅವತ್ತಿನ ಮಾತು ಮುಗಿಸಿದ್ರು. ಇದು ಗುರುಗಳ ಒಂದು ದಿನದ ಪಾಠ ಆಗಿತ್ತು. ಬಾಕಿ ವಿಷಯ ಎಲ್ಲ ನಾಳೆ ಮಾತಾಡೋಣ. ನಮಸ್ತೆ.